ಹೋಮ್ ಸ್ಟೇ ಬಾತ್ರೂಮ್ನಲ್ಲಿ ಸ್ನಾನಕ್ಕೆಂದು ತೆರಳಿದ್ದ ಯುವತಿ ಕುಸಿದು ಬಿದ್ದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಹಾಸನ ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಾದಿ ಗ್ರಾಮದಲ್ಲಿ ನಡೆದಿದೆ. ಮೃತಪಟ್ಟಂತಹ ಒಂದು ಮಹಿಳೆಯನ್ನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ದೇವಲಾಪುರ ಗ್ರಾಮದ ರಂಜಿತಾ 27 ವರ್ಷದ ಯುವತಿ ಅಂತ ಗುರುತಿಸಲಾಗಿದೆ. ಮೃತ ರಂಜಿತಾ ದಾವಣಗೆರೆ ಮೂಲದ ಗೆಳತಿ ರೇಖಾ ಅವರೊಂದಿಗೆ ಶುಕ್ರವಾರ ಸಂಜೆ ಹೋಮ್ ಸ್ಟೇಯಲ್ಲಿ ತಂಗಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತೆಯೊಬ್ಬಳ ನಿಶ್ಚಿತಾರ್ಥಕ್ಕಾಗಿ ರಂಜಿತಾ ಮತ್ತು ರೇಖಾ ಬೆಂಗಳೂರಿನಿಂದ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಶನಿವಾರ ಅವರು ಅಂದರೆ ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ ರೇಖಾ ಸ್ನಾನ ಮಾಡಿ ಬಂದ ನಂತರ ರಂಜಿತಾ ಕೂಡ ಸ್ನಾನಕ್ಕೆ ಅಂತ ಹೋಗಿರ್ತಾಳೆ. ಹಾಗೆ ಹೋಗುವಂತಹ ಸಂದರ್ಭದಲ್ಲಿ ತುಂಬಾ ಹೊತ್ತಾದರೂ ಕೂಡ ಹೊರಗೆ ಬಾರದಂತಹ ಕಾರಣ ಹೋಗಿ ಗೆಳತಿ ನೋಡ್ತಾಳೆ. ಯಾವುದೇ ಶಬ್ದ ಕೂಡ ಬರ್ತಾ ಇಲ್ಲ. ಹೀಗಾಗಿ ಅನುಮಾನಗೊಂಡು ಅಲ್ಲಿರುವಂತಹ ಹೋಮ್ ಸ್ಟೇಯ ಒಂದು ಸಿಬ್ಬಂದಿಗಳಿಗೆ ವಿಷಯವನ್ನ ತಿಳಿಸ್ತಾರೆ. ಆ ತಿಳಿಸಿದ ನಂತರ ಅಲ್ಲಿರುವಂತಹ ಸಿಬ್ಬಂದಿಗಳು ಬಂದು ಬಾಗಿಲನ್ನು ಹೊಡೆದು ನೋಡಿದಾಗ ಯುವತಿ ಮೂರ್ಛೆ ಬಿದ್ದಿರುವಂಥದ್ದು ಗೊತ್ತಾಗುತ್ತೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸ ಆದರೂ ಕೂಡ ಕರೆದುಕೊಂಡು ಹೋದಾಗ ಅಲ್ಲಿನ ವೈದ್ಯರು ಮೃತಪಟ್ಟಿದ್ದಾರೆ ಅಂತ ದೃಢಪಡಿಸಿದ್ದಾರೆ. ಹೋಮ್ ಸ್ಟೇ ಬಾತ್ರೂಮ್ನಲ್ಲಿ ಸ್ನಾನಕ್ಕೆಂದು ತೆರಳಿದ್ದ ಯುವತಿ ಕುಸಿದು ಬಿದ್ದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಹಾಸನ ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಾದಿ ಗ್ರಾಮದಲ್ಲಿ ನಡೆದಿದೆ. ಮೃತಪಟ್ಟಂತಹ ಒಂದು ಮಹಿಳೆಯನ್ನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ದೇವಲಾಪುರ ಗ್ರಾಮದ ರಂಜಿತಾ 27 ವರ್ಷದ ಯುವತಿ ಅಂತ ಗುರುತಿಸಲಾಗಿದೆ. ಮೃತ ರಂಜಿತಾ ದಾವಣಗೆರೆ ಮೂಲದ ಗೆಳತಿ ರೇಖಾ ಅವರೊಂದಿಗೆ ಶುಕ್ರವಾರ ಸಂಜೆ ಹೋಮ್ ಸ್ಟೇಯಲ್ಲಿ ತಂಗಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತೆಯೊಬ್ಬಳ ನಿಶ್ಚಿತಾರ್ಥಕ್ಕಾಗಿ ರಂಜಿತಾ ಮತ್ತು ರೇಖಾ ಬೆಂಗಳೂರಿನಿಂದ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಶನಿವಾರ ಅವರು ಅಂದರೆ ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ ರೇಖಾ ಸ್ನಾನ ಮಾಡಿ ಬಂದ ನಂತರ ರಂಜಿತಾ ಕೂಡ ಸ್ನಾನಕ್ಕೆ ಅಂತ ಹೋಗಿರ್ತಾಳೆ. ಹಾಗೆ ಹೋಗುವಂತಹ ಸಂದರ್ಭದಲ್ಲಿ ತುಂಬಾ ಹೊತ್ತಾದರೂ ಕೂಡ ಹೊರಗೆ ಬಾರದಂತಹ ಕಾರಣ ಹೋಗಿ ಗೆಳತಿ ನೋಡ್ತಾಳೆ. ಯಾವುದೇ ಶಬ್ದ ಕೂಡ ಬರ್ತಾ ಇಲ್ಲ. ಹೀಗಾಗಿ ಅನುಮಾನಗೊಂಡು ಅಲ್ಲಿರುವಂತಹ ಹೋಮ್ ಸ್ಟೇಯ ಒಂದು ಸಿಬ್ಬಂದಿಗಳಿಗೆ ವಿಷಯವನ್ನ ತಿಳಿಸ್ತಾರೆ. ಆ ತಿಳಿಸಿದ ನಂತರ ಅಲ್ಲಿರುವಂತಹ ಸಿಬ್ಬಂದಿಗಳು ಬಂದು ಬಾಗಿಲನ್ನು ಹೊಡೆದು ನೋಡಿದಾಗ ಯುವತಿ ಮೂರ್ಛೆ ಬಿದ್ದಿರುವಂಥದ್ದು ಗೊತ್ತಾಗುತ್ತೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸ ಆದರೂ ಕೂಡ ಕರೆದುಕೊಂಡು ಹೋದಾಗ ಅಲ್ಲಿನ ವೈದ್ಯರು ಮೃತಪಟ್ಟಿದ್ದಾರೆ ಅಂತ ದೃಢಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.